ಶ್ರೀ ಗುರುಭ್ಯೋ ನಮಃ. ಇದು ಮಧ್ವ ವಿಜಯದ 65ನೇ ಭಾಗ. 64ನೇ ಭಾಗ ಈ ಹಿಂದೆ ಮುಕ್ತಾಯ ಕಂಡಾಗ 11ನೇ ಸರ್ಗದ 61ನೇ ಶ್ಲೋಕದವರೆಗೆ ಕಥಾ ಮುಕ್ತಾಯ ಕಂಡಿತ್ತು. ಸಚ್ಛಾಸ್ತ್ರವನ್ನು ಓದಿದಂಥ, ಶ್ರವಣ ಮನನ ಮಾಡಿದಂಥ ಸಾಧಕನಿಗೆ ಏನು ಮೋಕ್ಷ ದೊರೆಯುತ್ತದೆ, ಆ ಮೋಕ್ಷದಲ್ಲಿ ಎಂಥ ಸುಖವನ್ನು ಆತ ಅನುಭವಿಸ್ತಾನೆ. ಮೋಕ್ಷ ಅಂದರೆ ಕೇವಲ ಬರಡಾದಂಥ ಒಂದು ಸ್ಥಿತಿ ಅಥವಾ ಒಂದು ಲೋಕ ಅಲ್ಲ, ಅದು ಎಲ್ಲ ರೀತಿಯಾದಂಥ ಸುಖವನ್ನು ಒಳಗೊಂಡಂಥ ಒಂದು ಲೋಕ, ಅಂಥದ್ದೊಂದು ಸ್ಥಿತಿ ಅನ್ನೋದನ್ನು ಶೇಷ ತನ್ನ ಬಳಿಗೆ ಬಂದಂಥ ಮುನಿಗಳಿಗೆ ವರ್ಣನೆ ಮಾಡ್ತಿದ್ದನ್ನು ನಾವು ನೋಡಿದ್ದೀವಿ. ಮುಂದೆ ಈ 62ನೇ ಶ್ಲೋಕದಿಂದ ಆ ಭಗವಂತನ ರೂಪವನ್ನು ವರ್ಣನೆ ಮಾಡ್ತಾರೆ. ಶೃಣುತಾಪ್ಯಲೌಕಿಕ ವಿಷಯಂ ಶೃಣುತಾಪ್ಯಲೋಕ ವಿಷಯಂ ವಿಷಯಂ ಸಕಲಸ್ಯ ಮುಕ್ತ ನಿಕರಸ್ಯ ದೃಶಾಂ ವಪುರಿಂದಿರಾಪತಿರಮಂದ ರಸಂ ನನು ಸುಂದರಂ ಪ್ರಕಟಯತ್ಯನಿಶಂ. ಆ ಮುಕ್ತ ಲೋಕದಲ್ಲಿ ಏನು ಜೀವರಿದ್ದಾರೆ ಅವರಿಗೆ ಭಗವಂತ ತನ್ನ ಸುಂದರವಾದಂಥ ರೂಪವನ್ನು ತೋರಿಸ್ತಾನೆ. ಅದೆಂಥದ್ದು? ಅಲೋಕ ವಿಷಯ, ಈ ಜಗತ್ತಿನಲ್ಲೆಲ್ಲೂ ಕಂಡು ಕೇಳಿ ಅರಿಯದಂಥ ರೂಪ. ಮುಕ್ತರಾದಂಥ ಪ್ರತಿಯೊಂದು ಜೀವಕ್ಕೂ ಕೂಡ ಆ ಭಗವಂತನ ರೂಪದ ದರ್ಶನ ಆಗ್ತದೆ. ಸುಂದರವಾದಂಥ ರೂಪವನ್ನು ತೋರಿಸ್ತಾನೆ. ಮಣಿರಾಜಿ ರಾಜಿತ ಮಹಾಮುಕುಟಂ, ಅತ್ಯಂತ ಮಣಿಮಯವಾದಂಥ ಕಿರೀಟವನ್ನು ಆತ ಹಾಕ್ಕೊಂಡಿರ್ತಾನೆ. ಕಪ್ಪಾದಂಥ ಗುಂಗುರಾದಂಥ ಕೂದಲನ್ನು ಒಳಗೊಂಡಂಥ ರೂಪ. ಅಲಿಕಾರ್ಧ ಚಂದ್ರ ವಿಲಸತ್ ತಿಲಕಂ, ಆತನ ಹಣೆಯ ಮೇಲೆ ತಿಲಕ ರಾರಾಜಿಸ್ತದೆ. ಶ್ರವಣೋಲ್ಲಸನ್ ಮಕರ ಕುಂಡಲ ಯುಕ್, ಕಿವಿಯಲ್ಲಿ ಮಕರ ಕುಂಡಲಗಳನ್ನು ಧಾರಣೆ ಮಾಡಿದ್ದಾನೆ. ಪರಿಪೂರ್ಣ ಚಂದ್ರ ಪರಿಹಾಸಿ ಮುಖಂ, ಪರಿಪೂರ್ಣ ಚಂದ್ರನಂತೆ, ಹುಣ್ಣಿಮೆ ಚಂದ್ರನಂತೆ ಹೊಳೆಯುವಂಥ ಮುಖ, ಅರಳಿದ ಕಣ್ಗಳು. ಹಸಿತಾವಲೋಕ ಲಲಿತೈಹಿ ಅತುರೈಹಿ, ಆತ ತನ್ನ ಬಳಿಗೆ ಬಂದಂಥ ಪ್ರತಿಯೊಬ್ಬ ಮುಕ್ತ ಜೀವನನ್ನು ಕೂಡ ಆತ ನಮಸ್ಕಾರ ಮಾಡಿದಾಗ, ಆತ ಪ್ರಣಾಮ ಸಲ್ಲಿಸಿದಾಗ ಅಥವಾ ಅರ್ಚನೆ ಮಾಡಿದಾಗ ಆತ ಮಾಡಿದಂಥ ಸೇವೆಯನ್ನು ಗಮನಿಸಿ ಆತನನ್ನು ಅಭಿನಂದಿಸ್ತಾನೆ. ಹೇಗೆ ಅಭಿನಂದಿಸ್ತಾನೆ ಅಂದರೆ, ಕೆಲವರನ್ನು ಕೇವಲ ನೋಡುವ ಮೂಲಕ, ಕೆಲವರನ್ನು ಮುಗುಳ್ನಗೆಯ ಮೂಲಕ, ಹೀಗೆ ಪ್ರತಿಯೊಬ್ಬರನ್ನು ಕೂಡ ತನ್ನ ಬಳಿಗೆ ಬಂದಂಥವ್ರನ್ನ ಭಗವಂತ ನೋಡಿ ಅವರ ಸೇವೆಯನ್ನು ಗುರುತಿಸಿ ಅಭಿನಂದಿಸ್ತಾನೆ. ನವಕಂಡು ಕಂಠ ಮಹಿಮಾಂಶು ಮಹಿಮೋಪಲೇಂದ್ರ ವರಹಾರಧರಂ ರಮಣೀಯ ರತ್ನ ಗಣವಿದ್ಧಲಸನ್ ಜ್ವಲಯಾಂಗುಲೀಜಕ ವರಾಂಗದವತ್. ಆತನ ಕಂಠ ಶಂಖದಂತೆ ಹೊಳೆಯುತ್ತಾ ಇದೆ, ಶಂಖದಂತೆ 3 ಗೆರೆಗಳುಳ್ಳಂಥ ಕಂಠ. ಎದೆ ಮೇಲೆ ಹಾರ ಧಾರಣೆ ಮಾಡಿದ್ದಾನೆ, ತೋಳುಗಳಲ್ಲಿ ಆಭರಣಗಳನ್ನು ಧಾರಣೆ ಮಾಡಿದ್ದಾನೆ ಮತ್ತು ಕೈಗಳಲ್ಲಿ ಉಂಗುರ ಶೋಭಿಸ್ತಾ ಇದೆ. ರವಿಚಕ್ರ ಋಕ್ ಪ್ರಕಾರ ಚಕ್ರಧರಂ, ಕೈಯಲ್ಲಿ ಚಕ್ರ ಶಂಖ ಮೊದಲಾದ ಆಯುಧಗಳಿವೆ. ಚಕ್ರ ಎಂಥದ್ದು ಅಂತಂದರೆ, ಅನೇಕ ಜನ ಸೂರ್ಯರನ್ನು ಒಂದು ಕಡೆ ಸೇರಿಸಿ ನೋಡಿದರೆ ಅವರ ಪ್ರಖರವಾದಂಥ ಕಿರಣ ಹೇಗಿರ್ತದೋ ಹಾಗೆ ಆ ಚಕ್ರದ ಕಿರಣ. ವಿಧಿ ಬಿಂಬ ಕಂಬು ಮಧುರಾಂಬುರುಹಂ, ಚಂದ್ರನ ವರ್ಣನೆಯನ್ನು ನೆನಪಿಸುವಂಥ ಒಂದು ಕಂಠ ಆತನದ್ದು. ಮಧುರಾಂಬುರುಹಂ, ಉತ್ತಮವಾದಂಥ ಕಮಲದಂತೆ ಆತನ ಮುಖ ಇದೆ. ಜ್ವಲದ್ಗದ ಮುದಾರಧನು, ಬೆಂಕಿಯಂತೆ ಹೊಳೆಯುವಂಥ ಗದೆಯನ್ನು ಧಾರಣೆ ಮಾಡಿದ್ದಾನೆ. ಪೃಥುವೃತ್ತ ಹಸ್ತಮತಿ ತಾಮ್ರತಲಂ, ಶಾಂಗ ಧನಸ್ಸನ್ನು ಕೈಯಲ್ಲಿ ಧಾರಣೆ ಮಾಡಿದ್ದಾನೆ. ಹಾಗೆ ದೀರ್ಘವಾದಂಥ ತೋಳುಗಳು, ಕೆಂಪಾದಂಥ ಕೈತಳಗಳು, ಆ ಕೈತಳಗಳಿಂದ ಕೂಡಿದಂಥ ತೋಳುಗಳು. ವರಪೀವರಾಂಸ ಮಧಿರಾಜದುರೋ ಮಣಿಮಂಡಪಾಗ್ರ್ಯ ವಿಲಸ ಕಮಲಂ, ಒಂದು ಕೈಯಲ್ಲಿ ಕಮಲ ಧಾರಣೆ ಮಾಡಿದ್ದಾನೆ. ಸಜಗದ್ವಿಸಪ್ತಕ ತನೂದರಕಂ, ಆತನ ಅತ್ಯಂತ ಕೃಶವಾದಂಥ ಹೊಟ್ಟೆಯಲ್ಲಿ 14 ಲೋಕಗಳು ಕೂಡ ಅಡಗಿವೆ. ಶುಭ ನಾಭಿ ಕಂಜಗತ ಕಾಳಿನುತಂ,
ಆತನ ನಾಭಿ ಕಮಲ, ಆತನ ಹೊಕ್ಕಳಿನಿಂದ ನಾಭಿ ಕಮಲ ಒಂದು ಹೊರಗೆ ಬಂದಿದೆ. ಅತಿಕಾಂತ ಕಾಂಚಿ ಪದ ಕಾಂಚಿಮಿಲ ತಪನೀಯ ಭಂಗ ರುಚಿ ಪಿಂಗ ಪಟಂ, ಹೊಳೆಯುವಂಥ ಪೀತಾಂಬರ ಹುಟ್ಟಿದ್ದಾನೆ. ಆತನ ತೊಡೆಗಳು ಆನೆಯ ಸೊಂಡಿಲನ್ನು ನೆನಪಿಸುವಂಥ ಸೊಬಗು ಸೌಂದರ್ಯವುಳ್ಳಂಥವುಗಳು. ವರನೂಪುರಂ, ಕಾಲಿಗೂ ಕೂಡ ಆತನಿಗೆ ಗೆಜ್ಜೆ ಇದೆ. ಗೆಜ್ಜೆಯನ್ನು ಧಾರಣೆ ಮಾಡೋದು ಕೇವಲ ಸ್ತ್ರೀಯರಲ್ಲ, ನೂಪುರ ಅವನು ಕೂಡ ಧಾರಣೆ ಮಾಡಿದ್ದಾನೆ. ಬಂಗಾರದಂತೆ ಹೊಳೆಯುವಂಥ ಪಾದಗಳು. ವಿದ್ರುಮ, ಹವಳವನ್ನು ನೆನಪಿಸುವಂಥ ಉಗುರುಗಳು. ಆ ಪಾದಗಳಲ್ಲಿ ಶಂಖ ಚಕ್ರ ಮೊದಲಾದಂಥ ಚಿಹ್ನಗಳಿವೆ. ನಿಖಿಲಾಗಮಾವ ಗಮಿತೈ ಅಮಿತೈ ಸುಖ ಸಂವಿದಾದಿಭಿ ಅನಂತ ಗುಣೈ. ಶಾಸ್ತ್ರಗಳು ಆ ಭಗವಂತನ ಸ್ವರೂಪವನ್ನು ಏನಂತ ವರ್ಣನೆ ಮಾಡ್ತಿವೆ ಅಂತಂದರೆ, ಅವಯವಾಕೃತಿಭಿ ಸದಾ ಐಕ್ಯವತ್ ಅದೋಷ ಲವಂ. ಭಗವಂತನ ಪ್ರತಿಯೊಂದು ಅವಯವೂ ಕೂಡ ಪರಸ್ಪರ ಅತ್ಯಂತ ಅಭಿನ್ನವಾದದ್ದು, ಮತ್ತು ಯಾವುದೇ ದೋಷ ಇಲ್ಲದೆ ಇರುವಂಥದ್ದು. ಆತನ ಸ್ವರೂಪದಲ್ಲಿ, ಆತನ ದೇಹದಲ್ಲಿ, ಆತನ ವ್ಯಕ್ತಿತ್ವದಲ್ಲಿ ಎಲ್ಲಿ ಯಾವ ದೋಷವೂ ಕೂಡ ಇಲ್ಲ. ಸತ್ವ ರಜಸ್ ತಮಸ್ ಮೊದಲಾದಂಥ ಗುಣಗಳೂ ಕೂಡ ಇಲ್ಲ. ಇನ್ನು ಅಪರಿಪೂರ್ಣತೆ ಮೊದಲಾದಂಥ ಯಾವ ದೋಷಗಳು ಕೂಡ ಇಲ್ಲ. ಆತ ತನ್ನ ಸ್ವರೂಪವನ್ನು ಅಧಿಕಾರಿಗಳಿಗೆ ಹೇಗೆ ವ್ಯಕ್ತ ಮಾಡ್ತಾನೆ ಅಂತಂದರೆ, ಅಧಿಕಾರಿಣಾಂ ಗುಣ ವಿಶೇಷವಶಾತ್. ಅಧಿಕಾರಿಗಳು, ಮುಕ್ತರಾದವರು, ನಾನಾ ತರಗತಿಯವರು ಆತನ ಸೇವೆಯನ್ನು ಮಾಡಲಿಕ್ಕೆ ಬರ್ತಾರೆ. ಅವರವರಿಗೆ ಎಷ್ಟೆಷ್ಟು ಯೋಗ್ಯತೆ ಇದೆಯೋ ಆ ಯೋಗ್ಯತೆಯನ್ನು ಅನುಲಕ್ಷಿಸಿಕೊಂಡು ಕೆಲವರಿಗೆ 2 ಕಾಲು ಮತ್ತು 2 ಕೈ ಉಳ್ಳಂಥ ಒಂದು ಸರಳವಾದಂಥ ರೂಪವನ್ನು ತೋರಿಸ್ತಾನೆ. ಇನ್ನು ಕೆಲವು ಕಡೆ ಅನಂತ ಚರಣಾಂತತೆಯ, ಅನಂತ ಕೈಗಳುಳ್ಳವನಾಗಿ, ಅನಂತ ಕಾಲುಗಳುಳ್ಳವನಾಗಿ ತನ್ನ ದರ್ಶನವನ್ನು ಆ ಭಕ್ತರಿಗೆ ಆತ ಕೊಡ್ತಾನೆ. ತಂತ್ರಸಾರದಲ್ಲಿ ಕೂಡ ದ್ವಾದ್ಯನಂತಾಂತ ಬಾಹುಕ ಅಂತ ಭಗವಂತನ ವರ್ಣನೆ ಮಾಡ್ತಾರೆ. ಗಾಯತ್ರಿ ಮೊದಲಾದ ಮಂತ್ರಗಳನ್ನು ಧ್ಯಾನ ಮಾಡುವಾಗ ಪರಮಾತ್ಮನಿಗೆ ಎಷ್ಟು ಕೈಗಳು ಇವೆ ಅಂತ ನಾವು ಚಿಂತನೆ ಮಾಡಬೇಕು. ದ್ವ್ಯಾದಿ ಅನಂತಾಂತ ಬಾಹುಕ, 2 ಕೈಗಳಿಂದ ಹಿಡಿದು ಅನಂತ ಬಾಹುಗಳವರೆಗೂ ನಮ್ಮ ಯೋಗ್ಯತೆ ಎಷ್ಟೆಷ್ಟಿದೆಯೋ ಅಷ್ಟು ರೀತಿಯಾಗಿ ಭಗವಂತನನ್ನು ಚಿಂತನೆ ಮಾಡಬೇಕು ಅಂತ ಶಾಸ್ತ್ರ ಹೇಳ್ತದೆ. ಅತಿಭಾಷಿತಂ ಘನ ಗುಣಾಪಗನೈ ಇತರೈಶ್ಚ ತತ್ತದುಚಿತೈ ರುಚಿತೈ. ಎಲ್ಲ ಜಗತ್ತಿನ ಎಲ್ಲ ಸದ್ಗುಣಗಳನ್ನು ಕೂಡ ಒಳಗೊಂಡಂಥ ಅದ್ಭುತವಾದಂಥ ಸುಂದರವಾದ ರೂಪ. ಇಂಥ ರೂಪವನ್ನು ಆತ ಜನರಿಗೆ ಆತ ತೋರಿಸ್ತಾನೆ. ನವಭಾನುಭಾಹ, ಹೊಸ ಸೂರ್ಯನಂತೆ ಕೆಲವೊಂದು ಬಾರಿ ಆತನ ರೂಪ ಕಂಗೊಳಿಸ್ತಿರ್ತದೆ. ಕನಕ ಕಾಂತಿ, ಬಂಗಾರದಂತೆ ಇನ್ನು ಕೆಲವು ರೂಪಗಳು. ವರಹಾರ ಹಾರಿ, ಹರಿನೀಲ ಹರಿತ, ಇಂದ್ರನೀಲಮಣಿಯಂತೆ ಹಸಿರಾದಂಥ ನೀಲವಾದಂಥ ರೂಪ ಇನ್ನು ಕೆಲವು ಕಡೆ. ಶಬಲ ಪ್ರಭಾಧಿ ವಿವಿಧ ದ್ಯುತಿಮತ್, ಕೆಲವು ಕಡೆ ಮಿಶ್ರವಾದಂಥ ವರ್ಣ, ಕೆಂಪು, ಹಳದಿ, ಹಸಿರು ಇತ್ಯಾದಿ ಎಲ್ಲ ವರ್ಣಗಳನ್ನು ಮಿಶ್ರ ಮಾಡಿಕೊಂಡಂಥ ಕೆಲವು ರೂಪಗಳು. ಸುಖ ಬೋಧ ಸೌರಭ ಸ್ವರೂಪ ಗುಣಂ, ಅವನ ಇಡೀ ಶರೀರವೆಲ್ಲ ಸುಖ ಅಂದರೆ ಆನಂದ, ಬೋಧ ಅಂದರೆ ಜ್ಞಾನ, ಸೌರಭ ಅಂದರೆ ಸುಗಂಧ ಮೊದಲಾದಂಥ ಗುಣಗಳು. ಈ ಗುಣಗಳ ಸಾಕಾರ ಮೂರ್ತಿಯಾಗಿದೆ. ಆಶ್ಚರ್ಯರತ್ನೇಶ್ವಧಿಕಂ ಜಗತ್ರಯೇಪ್ಯಾಶ್ಚರ್ಯಮಾಶ್ಚರ್ಯಮಹೋ ಮುಹುರ್ಮುಹುಃ ಸೌಂದರ್ಯಸಾರೈಕರ ಸಂಭ್ರಮಾಪತೆ ರೂಪಂ ತದಾನಂದಯತೀಹ ಮೋಕ್ಷಿಣಃ. ಇದು ಒಂದು ಇಂದ್ರ ವಜ್ರ ಅಂತ, ಇಂದ್ರ ವಂಶ ಅಂತ ವೃತ್ತ. ಹಿಂದೆ ಏನು 72 ಶ್ಲೋಕಗಳ ತನಕ ವೃತ್ತಗಳು ಬಂದವು. ಆ ವೃತ್ತಗಳು ಅಲ್ಲಿಗೆ ಮುಗಿದು ಇದೊಂದು ಬೇರೆ ವೃತ್ತ ಈ ಶ್ಲೋಕಕ್ಕೆ. ಜಗತ್ತಿನಲ್ಲಿ ಅತ್ಯಂತ ಆಶ್ಚರ್ಯಕರವಾದ ಸಂಗತಿಗಳೇನಿವೆ ಆ ಎಲ್ಲ ಆಶ್ಚರ್ಯ ಸಂಗತಿಗಳನ್ನು ಮೀರಿಸಿದಂಥ ಒಂದು ವ್ಯಕ್ತಿತ್ವ ಈತಂದು. ಜಗತ್ರಯೇಪಿ ಆಶ್ಚರ್ಯಂ, ಆಶ್ಚರ್ಯಂ ಅಹೋ ಮುಹುರ್ಮುಹುಃ, ಎಷ್ಟು ಬಾರಿ ನೋಡಿದರೂ ಕೂಡ ಆಶ್ಚರ್ಯ ಮುಗಿಯುವಂಥದ್ದಲ್ಲ. ಯಾಕೆಂದರೆ ಸೌಂದರ್ಯ ಸಾರೈಕ ರಸಂ, ಸುಂದರವಾದಂಥ ವಸ್ತುಗಳು ಜಗತ್ತಿನಲ್ಲಿ ಏನಿವೆ ಆ ಎಲ್ಲ ವಸ್ತುಗಳ ಒಂದೊಂದು ಅಂಶವನ್ನು, ಅದರ ಸಾರ ಭಾಗವನ್ನು ತೆಗೆದು ಈ ಪರಮಾತ್ಮನ ರೂಪದಲ್ಲಿ ನಾವು ಕಲ್ಪನೆ ಮಾಡಿಕೊಂಡ್ರೆ ಅದು ಹೇಗಿರಬಹುದು ಅಂಥ ಒಂದು ವಿಶಿಷ್ಟವಾದಂಥ ರೂಪ. ಇಂಥ ಒಂದು ರೂಪ ಆ ಮುಕ್ತರಾಗಿರೋಂಥ ಜೀವಿಗಳೇನಿದ್ದಾರೆ ಅವರಿಗೆ ಆನಂದ ಕೊಡ್ತದೆ. ಯಾವತ್ತೂ ಅವರು ಆ ರೂಪವನ್ನು ನೋಡ್ತಾ ಇರ್ತಾರೆ. ಅದನ್ನು ಶಾಸ್ತ್ರದಲ್ಲಿ ಒಂದು ಕಡೆ ವರ್ಣನೆ ಮಾಡ್ತಾರೆ. ಸದ್ದೇಹ ಸುಖಗಂಧಶ್ಚ ಜ್ಞಾನಭಾಸ ಪರಾಕ್ರಮ ಜ್ಞಾನ ಸುಖ ಸುಖ
ಸವಿಷ್ಣು ಪರಮಾಕ್ಷರ, ಸದ್ದೇಹ ನಿರ್ದುಷ್ಟವಾದ ದೇಹ ಆತಂದು, ಸುಖಗಂಧ ಸುಖಮಯವಾದಂಥ ಸುಗಂಧ ಆತನ ಶರೀರದಲ್ಲಿ, ಜ್ಞಾನಭಾಹ ಬೆಳಕು, ಯಾವುದ್ರ ಬೆಳಕು? ಜ್ಞಾನದ್ದೇ ಬೆಳಕು. ಸತ್ಪರಾಕ್ರಮ ಆತನ ಪರಾಕ್ರಮ, ಆತನ ಶೌರ್ಯ ಅದು ಯಾವತ್ತೂ ಹುಸಿ ಹೋದದ್ದಲ್ಲ, ಅಂಥ ಪರಾಕ್ರಮ ಇದ್ದವನು. ಜ್ಞಾನ ಅವನು ಪರಮಾತ್ಮನನ್ನ ಕೇವಲ ಜ್ಞಾನ ಅಂತ ಹೇಳಿದ್ರೆ ಸಾಕಾಗೋದಿಲ್ಲ, ಜ್ಞಾನ ಅಂತ ಅನ್ನಬೇಕು. ಜ್ಞಾನ ಅಂದ್ರೂ ತಪ್ಪಿಲ್ಲ. ಸುಖ ಅತ್ಯಂತ ಸುಖಮಯವಾದಂಥ ಸ್ವರೂಪ ಆತಂದು. ಇದು ಒಂದು ವೇದವಾಕ್ಯ, ಸದ್ದೇಹ ಸುಖಗಂಧಶ್ಚ ಜ್ಞಾನಭಾವ ಸತ್ಪರಾಕ್ರಮ ಅಂತ. ಇದನ್ನು ಪ್ರಾಯ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಆಚಾರ್ಯರು ಒಂದು ಕಡೆ ಉಲ್ಲೇಖ ಮಾಡ್ತಾರೆ. ಅದನ್ನು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ಳೋದು ಅಂತ ಒಂದು ಸ್ವರೂಪ ಅಂತೇಳಿ. ಯುಜ್ಯತೆ ಯಜ್ಞಶೀಲೈಸ್ಸ ಯಜ್ಞ ಪ್ರಾಜ್ಯ ಮಧ್ಯೆ ಪರಃ ಪ್ರೋಚ್ಯತೆಯನ್ಯೈ ಗೀಯತೆ ಗೇಯಕೀರ್ತಿಸ್ಸು ಗೀತೈ ವಿದ್ಯಬದ್ಧೈ ಸದಾನಂದ ಸಾಂದ್ರೈ. ಮುಕ್ತರಾದವರು ಏನು ಮಾಡ್ತಿರ್ತಾರೆ? ಕೆಲವರು ಯಜ್ಞ ಮಾಡ್ತಿರ್ತಾರೆ. ಮುಕ್ತಿಯಲ್ಲೇ ಕೂತ್ಕೊಂಡು, ಮುಕ್ತ ಲೋಕದಲ್ಲೇ ಕೂತ್ಕೊಂಡು ಯಜ್ಞ ಮಾಡ್ತಿರ್ತಾರೆ. ಯಜ್ಞಶೀಲೈ ಯಾಕೆ ಯಜ್ಞ ಮಾಡ್ತಾರೆ ಅಂದರೆ, ಯಜ್ಞ ಮಾಡೋದು ಅವ್ರ ಸ್ವಭಾವ ಆಗಿಬಿಟ್ಟಿರ್ತದೆ. ಇಲ್ಲಿ ಉಪಾಸನ ವೈಶ್ವದೇವ ಮೊದಲಾದವುಗಳನ್ನು ವಿಧಿಗೆ ನಾವು ಬದ್ಧರಾಗಿ ಮಾಡಬೇಕಲ್ಲ ಅಂತ ಒದ್ದಾಡಿ ಮಾಡ್ತಿರ್ತೀವಲ್ಲ, ಹೊತ್ತಾಯ್ತಲ್ಲ ಅಂತ ಮಾಡ್ತಿರ್ತೀವಿ, ಸಂಕಟ ಪಟ್ಕೋತು ಮಾಡ್ತಿರ್ತೀವಲ್ಲ, ಆ ಥರದವರಲ್ಲ ಅವರು. ಮಾಡಬೇಕಾದ ಅವ್ರ ಸ್ವಭಾವ. ನೀವು ಮಾಡಲಿಲ್ಲ ಅಂತ ಯಾರು ಕೇಳೋರಿಲ್ಲ, ಆದರೆ ಅವ್ರ ಶೀಲವೇ, ಅವ್ರ ಸ್ವಭಾವವೇ ಅಂಥದ್ದು. ಅಂಥವ್ರು ಆ ಪರಮಾತ್ಮನ ಕುರಿತು ಯಜ್ಞ ಮಾಡ್ತಾರೆ. ಯುಜ್ಯತೆ ಯಜ್ಞಶೀಲೈಸ್ಸ ಯಜ್ಞ ಅಂತ ಪರಮಾತ್ಮನಿಗೆ ಹೆಸರು. ಯಜ್ಞ ವಿಧಾಮೇತ ಅಂತ ವಿಷ್ಣು ಸಹಸ್ರನಾಮ ಕೂಡ ಅವನು ವರ್ಣನೆ ಮಾಡ್ತದೆ. ಮತ್ತೊಂದು ಕಡೆ ಭಾಗವತ ತಾತ್ಪರ್ಯದಲ್ಲಿ ಬಂದಿರುವಂಥ ಶ್ಲೋಕ ಏನಂದರೆ, ಅವನಿಗೆ 5 ರೂಪಗಳಂತ ಒಟ್ಟು. ಯಜ್ಞಪುಮಾಂಶ್ಚೈವ ಯಜ್ಞೇಶೋ ಯಜ್ಞಭಾವನಃ ಯಜ್ಞಭುಕ್ತೇತಿ ಪಂಚಾತ್ಮ ಯಜ್ಞೇಶ್ವಿಜ್ಯ ಹರಿಸ್ವಯಂ. ಅವನೇ ಯಜ್ಞ ಸ್ವರೂಪ. ಯಜ್ಞಪುಮಾಂಶ್ಚೈವ ಯಜ್ಞ ಪುರುಷ ಅಂತ ಅವನಿಗೆ ಹೆಸರಿದೆ. ಯಜ್ಞೇಶ ಆ ಯಜ್ಞಕ್ಕೆ ಒಡೆಯ ಆತ. ಯಜ್ಞ ಭಾವನ ಅಂತಂದರೆ ಈ ಜಗತ್ತಿನ ಸೃಷ್ಟಿ, ಅದರ ಪಾಲನ, ಅದರ ಲಯ, ಇದೆಲ್ಲವೂ ಕೂಡ ಭಾವನ ಅನ್ನೋ ಶಬ್ದದಿಂದ ವಾಚ್ಯವಾದದ್ದು. ಯಜ್ಞ ಭಾವನ ಅಂತಂದರೆ ಈ ಜಗತ್ತಿನ ಸೃಷ್ಟಿ, ಜಗತ್ತಿನ ಪಾಲನೆ, ಜಗತ್ತಿನ ನಾಶ, ಇದನ್ನು ಒಂದು ಯಜ್ಞ ಅಂತ ಭಾವಿಸಿಕೊಂಡು ಆತನು ಮಾಡ್ತಾ ಬಂದಿದ್ದಾನೆ. ಯಾಕೆ ಮಾಡ್ತಾನೆ ಅಂತಂದರೆ, ನನಗೆ ಇದ್ಯಾವುದೂ ಅನಿವಾರ್ಯ ಅಲ್ಲ. ಜಗತ್ತಿನ ಈ ಕೆಲಸ ಕಾರ್ಯಗಳಲ್ಲಿ ಇಷ್ಟೊಂದು ಎಡೆಬಿಡದೆ ನಾನು ತೊಡಗಿಕೊಂಡಿದ್ದೀನಲ್ಲ, ಈ ತೊಡಗಿಕೊಂಡಿರೋದು ನನಗೆ ಅನಿವಾರ್ಯ ಅಲ್ಲ. ಆದರೂ ಇದನ್ನೆಲ್ಲ ಮಾಡ್ತಿದ್ದೀನಿ. ಇದನ್ನೊಂದು ಯಜ್ಞ ಅಂತ ಭಾವಿಸ್ಕೊಂಡು, ನನ್ನ ಕರ್ತವ್ಯ ಅಂತ ತಿಳ್ಕೊಂಡಂತೆ ನಾನು ಮಾಡ್ತಿದ್ದೇನೆ. ಅದು ನಿಮಗೊಂದು ಮಾದರಿಯಾಗಿರಲಿ ಅಂತ ಆತ ತೋರಿಸ್ತಾನೆ. ಆದ್ದರಿಂದ ಆತನನ್ನು ಯಜ್ಞ ಭಾವನ ಅಂತ ಕರೀತಾರೆ. ಯಜ್ಞ ಭುಕ್, ಯಜ್ಞ ಮಾಡುವವನು ಅವನೇ, ಯಜ್ಞದ ಒಡೆಯನೂ ಅವನೇ, ಕೊನೆಗೆ ಯಜ್ಞದ ಫಲವನ್ನು ಸ್ವೀಕಾರ ಮಾಡುವವನು ಅವನೇ. ಹೀಗೆ ಯಜ್ಞೇಶು ಯುಜ್ಯ, ಒಂದು ಯಜ್ಞ ಮಾಡುವಾಗ 5 ಪರಮಾತ್ಮನ ರೂಪಗಳನ್ನು, ಯಜ್ಞ ಅನ್ನೋ ಶಬ್ದದಿಂದ ವಾಕ್ಯವಾದ 5 ರೂಪಗಳನ್ನು ನಾವು ಸ್ಮರಣೆಗೆ ತಂದ್ಕೋಬೇಕು. ಹೀಗೆ ಕೆಲವರು ಯಜ್ಞ ಮಾಡ್ತಾರೆ. ಇನ್ನು ಕೆಲವರು ಏನು ಮಾಡ್ತಾರೆ? ಪ್ರಾಜ್ಞ ಮಧ್ಯೆ ಜ್ಞಾನಿಗಳಾದವರನ್ನು ಕೂಡಿಸಿಕೊಂಡು ಅವರ ನಡುವೆ ಪರಮಾತ್ಮನ ಬಗ್ಗೆ ಪ್ರವಚನ ಮಾಡ್ತಿರ್ತಾರೆ. ಪ್ರೋಚ್ಯತೆ ಅಂದರೆ ಪ್ರವಚನ ಮಾಡ್ತಾರೆ ಅವರು. ಆ ಪ್ರವಚನಕ್ಕೆ ಈತ ವಿಷಯ ಆಗಿದ್ದಾನೆ. ಗೀಯತೆ ಗೇಯ ಕೀರ್ತಿ ಸುಗೀತೈ. ಇನ್ನು ಕೆಲವರು ಈ ಪರಮಾತ್ಮನ ಲೀಲೆಗಳನ್ನು ಗಾನ ಮಾಡ್ತಾರೆ, ಸಂಗೀತದ ಮೂಲಕ ಆತನ ಪ್ರಶಂಸೆ ಮಾಡ್ತಾರೆ. ಇವರೆಲ್ಲರೂ ಕೂಡ ವಿದ್ಯಬದ್ಧೈ, ಯಾರು ಯಾವ ವಿಧಿಗೂ ಅಂಟಿಕೊಂಡವರಲ್ಲ, ಮಾಡಲೇಬೇಕು ಅನ್ನುವಂಥ ನಿಯಮ ಇಲ್ಲ ಅವರಿಗೆ. ಯಾಕೆಂದರೆ ಸದಾ ಆನಂದ ಸಾಂದ್ರೈಹಿ, ತುಂಬಿದಂಥ ಆನಂದದಿಂದ ಕೂಡಿದಂಥ ಶರೀರ ಅವ್ರ ಸ್ವರೂಪ ಅವ್ರದ್ದು. ಮಾಡಬೇಕು ಅಂತ ಇಲ್ಲದೇ ಇದ್ದರೂ ಕೂಡ ಅವರಿಗೆ ಅದು ಮೊದಲಿಂದ ಮಾಡ್ತಾ ಬಂದಿರೋದ್ರಿಂದ, ಸಾಧನೆ ಹಾದಿಯಲ್ಲಿ ಪರಮಾತ್ಮನ ಬಂದು ತಲುಪುವ ತನಕನೂ ಅವರು ಮಾಡ್ತಾ ಇರೋದ್ರಿಂದ, ಅವರ ಸ್ವರೂಪವೇ ಅಂಥದ್ದಾದ್ದರಿಂದ ಅವರು ಮಾಡ್ತಾ ಹೋಗ್ತಾರೆ ಅಷ್ಟೇ. ವೈಕುಂಠೇ ತೇ ಶ್ರೀ ವಿಶೇಷ ಜನಾನಾಮತ್ಯಾಶ್ಚರ್ಯಂ ಚಿತ್ತವಾಚಾಮ ಭೂಮಿ. ವೈಕುಂಠೇ ತೇ ಶ್ರೀ ವಿಶೇಷ ಜನಾನಾ ಮುಕ್ತಶ್ಲಾಘ್ಯೇ ಯುಕ್ತಮೇತಾದೃಶತ್ವಂ. ವೈಕುಂಠೆ
ಪ್ರಥಮಾರ್ಧ ಮತ್ತು ದ್ವಿತೀಯಾರ್ಧ ಗಮನಿಸಿ. ವೈಕುಂಠೇ ತೇ ಅಂತಿದೆ. ಪ್ರಥಮಾರ್ಧವನ್ನು ವೈಕುಂಠೇ ತೇ ಅಂತ ಪದಚ್ಛೇದ ಮಾಡಬೇಕು, ಎರಡು ಶಬ್ದ ಬೇರೆ. ದ್ವಿತೀಯಾರ್ಧದಲ್ಲಿ ವೈಕುಂಠೇ ತೇ ಅಂತ ಒಂದೇ ಶಬ್ದ. ಆ ವೈಕುಂಠದಲ್ಲಿ ಆ ಮುಕ್ತರಾದಂತಹ ಜನರಿಗಿರುವಂಥ ವೈಭವ ಇದೆಯಲ್ಲ, ಶ್ರೀ ವಿಶೇಷ. ಶ್ರೀ ಅಂದರೆ ವೈಭವ ಅಂತ ಅರ್ಥ. ಅವರ ವೈಭವ ಏನಿದೆ ಅದು ಚಿತ್ತವಾಚಾಮ ಭೂಮಿ. ನಮ್ಮಂಥ ಸಾಮಾನ್ಯರಾದವರು ಮನಸ್ಸಿನಲ್ಲಿ ಅದನ್ನು ಕಲ್ಪಿಸಿಕೊಳ್ಳಿಕ್ಕೂ ಸಾಧ್ಯ ಇಲ್ಲ, ಮತ್ತು ಮಾತಿನಿಂದ ಅದನ್ನು ಹೇಳಲಿಕ್ಕೂ ಸಾಧ್ಯ ಇಲ್ಲ. ಪರಮಾತ್ಮನ ವೈಭವ ಅಲ್ಲ, ಮುಕ್ತರಾದವರು ಅನುಭವಿಸುವಂಥ ವೈಭವ ಏನಿದೆ ಆ ವೈಭವವೇ ನಮ್ಮ ಬಣ್ಣನಿಗೆ ನಿಲುಕುವಂಥದ್ದಲ್ಲ. ವೈಕುಂಠೇತೆ ಉತ್ತರಾರ್ಧದಲ್ಲಿ ವೈಕುಂಠ ಅಂತ ಶಬ್ದದಿಂದ ವಾಚ್ಯನಾದ ಪರಮಾತ್ಮ ಆ ಲೋಕದಲ್ಲಿ ಇರೋದರಿಂದ, ಅದಕ್ಕೆ ಸ್ವಾಮಿಯಾಗಿರೋದರಿಂದ ಅಂಥ ಒಂದು ಲೋಕದಲ್ಲಿ ಶ್ರೀ ಅಂದರೆ ಲಕ್ಷ್ಮೀದೇವಿ, ವಿ ಅಂದರೆ ಗರುಡ, ಶೇಷ ಅಂದರೆ ಶೇಷದೇವರು, ಅಜ ಅಂದರೆ ಚತುರ್ಮುಖ. ಈ ಎಲ್ಲ ಜನರು ಇದೇ ಮೊದಲಾದಂಥ ಮುಕ್ತರಿದ್ದಾರಲ್ಲ, ಅವರೆಲ್ಲರೂ ಆ ಪರಮಾತ್ಮನ ಮಹಿಮೆಯನ್ನು, ವೈಕುಂಠದ ಮಹಿಮೆಯನ್ನು ಪ್ರಶಂಸೆ ಮಾಡ್ತಾ ಇರ್ತಾರೆ. ಅಂಥ ಒಂದು ಮಹಿಮೆ ಆ ಲೋಕಕ್ಕಿದೆ. ಯಯಂ ಸುಖೀ ಕಾಮಯತೀರ್ಥಮತ್ರ ಸಂಕಲ್ಪ ಮಾತ್ರ ಸಕಲೋಪಿ ಸಸ್ಯಾತ್ ಇತ್ಯೇವ ವೇದ ಅಪಿ ವೇದಯಂತಿ ಮುಕ್ತಿಂ ತತಃ ಕೋ ವಿಭವಾತಿರೇಕಃ. ನಿನ್ನೆ ಈ ಶ್ಲೋಕದಲ್ಲಿ ಬಂದಂಥ ವಿಷಯವನ್ನು ಹೇಳಿ ಮುಗಿಸಿದ್ದೆ. ನನಗದು ಅಲ್ಲಿ ನೆನಪಿಗೆ ಬಂತು, ನಿನ್ನೆ ಹೇಳಿಬಿಟ್ಟೆ. ವಸ್ತುತಃ ನಿನ್ನೆ ನಾನು ಹೇಳಿದಂಥ ಛಾಂದೋಗ್ಯ ಉಪನಿಷತ್ತಿನ ಕೆಲವು ವಾಕ್ಯಗಳು ಅವೆಲ್ಲ ಈ ಶ್ಲೋಕದ ಟಿಪ್ಪಣಿಯಲ್ಲಿ, ವ್ಯಾಖ್ಯಾನಗಳಲ್ಲಿ ಕಾಣ್ತವೆ. ಮುಕ್ತನಾದಂಥ ಜೀವ ಏನೇನು ಸುಖ ಬೇಕು ಅಂತ ಅಪೇಕ್ಷೆ ಪಡ್ತಾನಲ್ಲ, ಆ ಎಲ್ಲ ಸುಖವೂ ಕೂಡ ಅವನಿಗೆ ಅನಾಯಾಸವಾಗಿ ಅಲ್ಲಿ ದೊರೆಯುತ್ತದೆ. ಅದೇ ಕೇವಲ ಸಂಕಲ್ಪದಿಂದ. ಹೀಗೆ ವೇದಗಳು ಕೂಡ ಅದನ್ನು ವರ್ಣನೆ ಮಾಡ್ತವೆ. ಯಾರೋ ಬೇರೆಯವರು ವರ್ಣನೆ ಮಾಡೋದಲ್ಲ, ವೇದ ಮೊದಲಾದ ಶಾಸ್ತ್ರಗಳು ಕೂಡ, ಛಾಂದೋಗ್ಯ ಉಪನಿಷತ್ತು ಮೊದಲಾದಂಥ ಶಾಸ್ತ್ರಗಳು ಕೂಡ ಅದನ್ನು ವರ್ಣನೆ ಮಾಡ್ತವೆ. ಹೀಗೆ ವರ್ಣನೆ ಮಾಡುವಾಗ ತತಃ ಕೋ ವಿಭವಾತಿರೇಕ, ಮುಕ್ತಿಯನ್ನು ಬಿಟ್ಟರೆ ಇದಕ್ಕಿಂತ ಹೆಚ್ಚಿನ ವೈಭವ ಇನ್ನು ಎಲ್ಲಿದೆ ಜಗತ್ತಿನಲ್ಲಿ? ಯಾವ ಕಡೆ ಇದೆ? ಎಲ್ಲಿಯೂ ಕೂಡ ಅಂಥ ವೈಭವವೇ ಇಲ್ಲ. ಸ ಯದಿ ಪಿತೃಲೋಕ ಕಾಮೋ ಭವತಿ ಸಂಕಲ್ಪಾದೇವಾಸ್ಯ ಪಿತರ ಸಮುತ್ತಿಷ್ಠಂತಿ ಅಂತ ನಿನ್ನೆ ಹೇಳಿದೆ. ಒಬ್ಬ ಸಾಧಕ ತಾನು ಕೊನೆಯ ಶರೀರದಲ್ಲಿ, ಅದು ಚರ್ಮ ಶರೀರದಲ್ಲಿದ್ದಾಗ ತನಗೆ ಯಾರು ತಂದೆ ತಾಯಂದಿರಾಗಿದ್ದರು, ಯಾರು ಅಣ್ತಮ್ಮಂದಿರಾಗಿದ್ದರು, ಯಾರು ಹೆಂಡತಿಯಾಗಿದ್ದರು, ಯಾರು ಬಂಧುಗಳಾಗಿದ್ದರು, ಅವ್ರನ್ನೆಲ್ಲ ನೋಡಬೇಕು ಅಂತ ಅಪೇಕ್ಷೆ ಪಟ್ಟರೆ ಮುಂದೆ ಮುಕ್ತಿಗೆ ಹೋದಾಗ ಅವರೆಲ್ಲ ಆತನಿಗೆ ಅಲ್ಲಿ ಅವರು ಕೂಡ ಮುಕ್ತಿಗೆ ಬರ್ತಾರೆ. ಯಾಕೆಂತಂದರೆ ಮುಕ್ತನಾಗುವಂಥ ಒಬ್ಬ ಬಾಂಧವನನ್ನು ಪಡ್ಕೊಳ್ಬೇಕು ಅಂತಂದರೆ ಸಾಮಾನ್ಯರಿಗೆ ಆ ಭಾಗ್ಯ ಬರೋದೇ ಇಲ್ಲ. ಎಲ್ಲ ಋಣಾನುಬಂಧಗಳು ಕೂಡ, ತಂದೆ ತಾಯಿ ಗಂಡ ಹೆಂಡತಿ ಇತ್ಯಾದಿ ಎಲ್ಲ ಬಾಂಧವ್ಯಗಳು ಕೂಡ ಋಣಾನುಬಂಧದಿಂದ ಕೂಡಿದ್ದು. ಅಯೋಗ್ಯರಿಗೆ ಬಾಂಧವರಾಗ್ತಾರೆ, ಯೋಗ್ಯರಿಗೆ ಬಾಂಧವರಾಗಿರ್ತಾರೆ. ಅದಂತೂ ವಿಶೇಷವಾಗಿ ಆ ಚರ್ಮ ಜನ್ಮದಲ್ಲಿ. ಅದರಿಂದ ಅವನು ಯಾರನ್ನ ನೋಡಬೇಕು ಅಂತ ಅಪೇಕ್ಷೆ ಪಟ್ಟರು ಅವರೆಲ್ಲ ಅಲ್ಲಿ ಅನಾಯಾಸವಾಗಿ ಅವನಿಗೆ ದೊರೀತಾರೆ ಅನ್ನೋದು ಛಾಂದೋಗ್ಯ ಉಪನಿಷತ್ತಿನಲ್ಲಿ ಬಂದಂಥ ಒಂದು ವಿಷಯ. ಅದು ನಾವು ಹಿಂದೆನೇ ನೋಡಿದ್ವಿ. ಗಂಧ, ಮಾಲ್ಯ ಮತ್ತು ಗೀತ, ಸಂಗೀತ, ವಾದ್ಯಗಳು ಏನು ಆತ ಅಪೇಕ್ಷೆ ಪಟ್ಟರು ಅದೆಲ್ಲ ಅವನಿಗೆ ಅಲ್ಲಿ ದೊರೀತದೆ. ಛಾಂದೋಗ್ಯ ಉಪನಿಷತ್ತಿನ 8ನೇ ಅಧ್ಯಾಯದಲ್ಲಿ ಬಂದಿರುವಂಥ ವಿಷಯ ಇವೆಲ್ಲ. ಮಹಾನಂದ ತೀರ್ಥಸ್ಯ ಭಾಷ್ಯ ಭಾವಂ ಮನೋವಾಗ್ಭಿರಾವರ್ತಯಂತೆ ಸ್ವಶಕ್ತ್ಯ ಸುರಾಜ್ಯ ನರಾಂತ ಮುಕುಂದ ಪ್ರಸಾದ ದಿಮಂ ಮೋಕ್ಷಮೇತೆ ಭಜಂತೆ ಸದೇತಿ. ಇದು ಭುಜಂಗ ಪ್ರಯಾತ ಅಂತ ಛಂದಸ್ಸು. ಭುಜಂಗ ಅಂದರೆ ಸರ್ಪ, ಸರ್ಪದ ನಡೆಯಂತೆ. ಸರ್ಪ ಒಂದು ನೆಲದ ಮೇಲೆ ಸಂಚಾರ ಮಾಡ್ತಿದ್ರೆ ಹೇಗಿರ್ತದೋ ಹಾಗೆ. ಮಹಾನಂದ ತೀರ್ಥಸ್ಯ ಭಾಷ್ಯ ಭಾವಂ ಮನೋವಾಗ್ಭಿರಾವರ್ತಯಂತೆ ಸ್ವಶಕ್ತ್ಯ ಸುರಾಜ್ಯ ನರಾಂತ ಮುಕುಂದ ಪ್ರಸಾದ ದಿವಂ ಮೋಕ್ಷಮೇತೆ ಭಜಂತೆ ಸದೇತಿ. ಸರ್ಗದ ಕೊನೆಯಲ್ಲಿ ಪ್ರತಿಯೊಂದು ಕಡೆಯೂ ಕೂಡ ಆನಂದ ಅಂತ ಬರಬೇಕು. ಹಾಗೆ ಇಲ್ಲೂ ಮಹಾನಂದ ಅಂತ ಬಂತು. ಮಹಾನಂದ ಅಂತ ಪರಮಾತ್ಮನ ಮುಖ್ಯ ಪ್ರಾಣಿಗೆ ಹೆಸರು, ಮಧ್ವರಿಗೆ ಹೆಸರು. ಆ ಮಧ್ವರ ಭಾಷ್ಯ ಭಾವ, ಬ್ರಹ್ಮಸೂತ್ರ ಭಾಷ್ಯದ ಅಭಿಪ್ರಾಯವನ್ನು, ಅನುವ್ಯಾಖ್ಯಾನದ ತಿರುಳನ್ನು, ಅದಷ್ಟೇ ಅಲ್ಲ ಒಟ್ಟಾರೆ ಸರ್ವಮೂಲ ಗ್ರಂಥಗಳ ಭಾವವನ್ನು ಯಾರು ಮನೋವಾಗ್ಭಿಹಿ ಆವರ್ತಯಂತೆ ಸ್ವಶಕ್ತ್ಯ, ಅದನ್ನು ಮನಸ್ಸಿನಲ್ಲಿ ನಿತ್ಯ ಮನನ ಮಾಡಬೇಕು. ವಾಗ್ಭಿಹಿ ಮೊದಲು ನಾವು ಮನನ ಮಾಡಿ, ನಾವು ಶ್ರವಣ ಮಾಡಿ, ನಾವು ಮನನ ಮಾಡಿ, ಕೇಳುವವರಿದ್ದಾಗ ಅವ್ರಿಗೆ ಅದನ್ನು ಹೇಳಬೇಕು. ಯಾರೂ ಕೇಳುವವರಿದ್ದರೆ ನಿತ್ಯ ಅದನ್ನು ಪಾರಾಯಣ ಆದರೂ ಮಾಡಬೇಕು. ಆವರ್ತಯಂತೆ ಸ್ವಶಕ್ತ್ಯ,
ನಿಮಗೆಷ್ಟು ಸಾಧ್ಯವೋ ಅಷ್ಟಷ್ಟು ಮನನ ಮಾಡಬೇಕು ಅದನ್ನು. ಯಾರು ಸುರಾಜ್ಯ ನರಾಂತಹ, ಯಾರು ಕೇವಲ ಮನುಷ್ಯರಿಗೆ ಮಾತ್ರ ಸಂಬಂಧಪಟ್ಟದ್ದಲ್ಲ, ದೇವತೆಗಳು ಇದನ್ನು ಮಾಡ್ತಾರೆ, ಮಾಡಬೇಕು. ಮನುಷ್ಯರಂತೂ ಮಾಡಲೇಬೇಕು. ಅವರೆಲ್ಲರಿಗೂ ಕೂಡ ಮುಕುಂದ ಪ್ರಸಾದ, ಮುಕುಂದ ಅನ್ನೋ ಶಬ್ದನೇ ಮೋಕ್ಷವನ್ನು ಕೊಡುವನಾದ್ರಿಂದ ಮುಕುಂದ, ದ ಅಂತ ಕೊಡುವವನು, ಮುಖ ಅಂದರೆ ಮೋಕ್ಷ, ಮೋಕ್ಷವನ್ನು ಕೊಡುವವನಾದ್ರಿಂದಲೇ, ಮೋಕ್ಷವನ್ನು ಕರುಣಿಸುವವನಾದ್ರಿಂದಲೇ ಅವನಿಗೆ ಮುಕುಂದ ಅಂತ ಹೆಸರು. ಇಮಂ ಮೋಕ್ಷಮೇತೆ ಭಜಂತೆ ಸದೇತಿ. ಭಗವಂತನ ಅನುಗ್ರಹದಿಂದ ಆ ಪ್ರತಿಯೊಬ್ಬ ಜೀವವು ಕೂಡ ಮೋಕ್ಷವನ್ನು ಪಡೀಲಿಕ್ಕೆ ಯೋಗ್ಯನಾಗ್ತಾನೆ. ಮನೋವಾಕ್ಯಗಳಿಂದ ಶಾಸ್ತ್ರವನ್ನು ಆವರ್ತನೆ ಮಾಡಬೇಕು ಅಂತ ಎಲ್ಲಿ ಹೇಳಿದ್ದಾರೆ ಅಂದರೆ, ಸ್ವಾಧ್ಯಾಯ ಪ್ರವಚನೇ ವೇತಿ ನಾಕೋ ಮೌದ್ಗಲ್ಯ ತದ್ಧಿತಪಸ್ತದ್ಧಿತಪಃ. ಸ್ವಾಧ್ಯಾಯ ತಾನು ಓದೋದು, ಇನ್ನೊಬ್ಬರಿಗೆ ಪ್ರವಚನ ಮಾಡೋದು, ಇದೇ ನಿಜವಾದ ತಪಸ್ಸು. ಆದ್ದರಿಂದ ಶಾಸ್ತ್ರ ಏನು ಹೇಳಿದೆ ಅಂತಂದರೆ, ಬ್ರಾಹ್ಮಣೇನ ನಿಷ್ಕಾರಣ, ಬ್ರಾಹ್ಮಣೇನ ಷಡಂಗೋ ವೇದ, ನಿಷ್ಕಾರಣಂ ಅಧ್ಯೇತವ್ಯ ಅಧ್ಯಾಪಯಿತವ್ಯಶ್ಚ. ಬ್ರಾಹ್ಮಣನ ಕರ್ತವ್ಯ ಏನಂತಂದರೆ, ಜ್ಞಾನಿಯಾದವನ ಕರ್ತವ್ಯ 6 ಅಂಗಗಳಿಂದ ಸಮೇತವಾದಂಥ ವೇದವನ್ನು ಅಧ್ಯಯನ ಮಾಡಬೇಕು, ಇನ್ನೊಬ್ರಿಗೆ ಹೇಳಬೇಕು. ಹೇಗೆ? ನಿಷ್ಕಾರಣಂ. ಯಾರು ಕರೆದು ಸನ್ಮಾನ ಮಾಡ್ತಾರೆ ಅಂತಿಲ್ಲ, ಯಾರು ಬಿರುದು ಕೊಡ್ತಾರೆ ಅಂತಿಲ್ಲ, ಯಾರು ಗುರುತಿಸ್ತಾರೆ ಅಂತಿಲ್ಲ, ಯಾರು ಕರೀತಾರೆ ಅಂತಿಲ್ಲ, ಅದ್ಯಾವುದೂ ಮುಖ್ಯ ಅಲ್ಲ. ಮಾಡಬೇಕಾದ ನಿನ್ನ ಕರ್ತವ್ಯ ಮಾಡಬೇಕಷ್ಟೆ. ನಮ್ಮ ಏಳಿಗೆಗಾಗಿ ನಾವು ಅದನ್ನು ಮಾಡಬೇಕಷ್ಟೆ. ಅದರಿಂದ ಯಾರು ಕರೆದು ಸನ್ಮಾನ ಮಾಡಿದರೆ, ದುಡ್ಡು ಬಂದರೆ, ಅದೆಲ್ಲ ಕೃಷಿ ಮಾಡುವವರು ಹುಲ್ಲು ಬೆಳೆದಂತೆ. ವಸ್ತುತಃ ಅದು ಮುಖ್ಯ ಅಲ್ಲ. ಅದರೊಳಗೆ ಬರುವಂಥ ಆ ಫಸಲ ಏನಿದೆ ಅದೇ ಮುಖ್ಯವೇ ಹೊರತು ಹುಲ್ಲು ಮುಖ್ಯ ಅಲ್ಲ. ಅದರಂತೆ ಉಳಿದದ್ದೆಲ್ಲವೂ ಅಮುಖ್ಯ. ಭಗವಂತನ ಅನುಗ್ರಹವೇ ಅಲ್ಲ ಮುಖ್ಯ. ಶಾಸ್ತ್ರ ಏನು ಹೇಳಿದೆ? ಕೆಲವರನ್ನು ಋಗ್ವೇದಿಗಳು, ಕೆಲವರನ್ನು ಯಜುರ್ವೇದಿಗಳು, ಕೆಲವರನ್ನು ಸಾಮವೇದಿಗಳು, ಕೆಲವರನ್ನು ಅಥರ್ವವೇದಿಗಳು ಅಂತ ವಿಂಗಡಣೆ ಮಾಡ್ತಾರಲ್ಲ, ಅದನ್ನು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಮತ್ತು ಕೆಲವು ಕಡೆ ಬೇರೆ ಕಡೆ ಇದೆ. ಹಿಂದೆ ಕೃತಾದಿ ಯುಗಗಳಲ್ಲಿ ಈ 4 ವೇದಗಳ ವಿಭಾಗವೇ ಇರಲಿಲ್ಲ ಅಂತ. ಎಲ್ಲರೂ ಎಲ್ಲವನ್ನೂ ಓದ್ತಿದ್ರು. ಮುಂದೆ ಏನಾಯಿತು ಅಂತಂದರೆ, ಆ ಎಲ್ಲ ವೇದಗಳನ್ನು ಓದುವಂಥ ಶಕ್ತಿಯನ್ನು ಈ ಸಾಧಕರು ಕಳ್ಕೊಂಡಿದ್ದರಿಂದ ಉತ್ಸನ್ನಾನ್ ವೇದಾನ್ ಕೃಪಯಾ ಉಜ್ಜಹಾರ. ದ್ವಾಪರ ಯುಗದಲ್ಲೇ ಈಗ 5,000 ವರ್ಷದಿಂದ ಈ ಪರಿಸ್ಥಿತಿ ಬಂದಿತ್ತು. ಇವತ್ತು ಗುರುಕುಲಕ್ಕೆ ಹೋಗಿ ಶಾಸ್ತ್ರವನ್ನು ಅಭ್ಯಾಸ ಮಾಡೋರು ಯಾರು ಇಲ್ಲ ಅಂತ ನಾವು ಚಡಪಡಿಸ್ತಿದ್ದೀವಲ್ಲ, ಪ್ರವಚನ ಮಾಡೋರು ಯಾರು ಇಲ್ಲ ಅಂತ ಚಡಪಡಿಸ್ತೀವಲ್ಲ. 5,000 ವರ್ಷದ ಹಿಂದಲೇ ವೇದವ್ಯಾಸರ ಅವತಾರ ಮಾಡೋದಕ್ಕಿಂತ ಮೊದಲು ವೇದಗಳೆಲ್ಲ ಕಣ್ಮರೆಯಾಗಿಬಿಟ್ಟಿದ್ದು. ಅದು ಹೇಗೆ ಓದಬೇಕು, ಯಾವುದನ್ನು ನಾವು ಓದಬೇಕು, ಯಾವುದಕ್ಕೇನು ಅರ್ಥ ಅಂತಲೇ ಯಾರಿಗೂ ತಿಳಿಯದಂಥ ಒಂದು ಉಲ್ಲೋಲ ಕಲ್ಲೋಲ ಪರಿಸ್ಥಿತಿ ಇತ್ತು ಆವಾಗ ವೇದವ್ಯಾಸರು ಆ ಕಳೆದು ಹೋಗೋದು ವೇದಗಳನ್ನೆಲ್ಲ ಮತ್ತೆ ಬೆಳಕಿಗೆ ತಂದು, ನೀವು ಋಗ್ವೇದವನ್ನು ಓದಿರಿ, ನೀವು ಪೂರ್ತಿ ಯಜುರ್ವೇದವನ್ನು ಎಲ್ಲ ವೇದಗಳನ್ನು ಓದಲಿಕ್ಕಾಗದೇ ಇದ್ರೂ ಅಡ್ಡಿ ಇಲ್ಲ, ಋಗ್ವೇದವನ್ನಾದರೂ ನೀವು ಓದಿರಿ, ನೀವು ಋಗ್ವೇದಿಗಳು ಅಂತ ಕರೆಸ್ಕೊಡ್ರಿ, ನೀವು ಯಜುರ್ವೇದವನ್ನು ಓದಿರಿ, ನೀವು ಸಾಮವೇದವನ್ನು ಓದಿರಿ ಅಂತ ಪ್ರತಿಯೊಬ್ಬರಿಗೂ ಕೂಡ ಒಂದೊಂದು ವಿಭಾಗವನ್ನು ಮಾಡಿಕೊಟ್ರು. ವಸ್ತುತಃ ಎಲ್ಲವನ್ನೂ ಓದಬೇಕು, ಆಗದೇ ಇದ್ದರೆ ಆ ಸ್ವಶಾಖೆಯನ್ನಾದರೂ ಓದಬೇಕು. ಅದು ಶಾಸ್ತ್ರ ನಮಗೆ ಕೊಟ್ಟಿರುವಂಥ ಒಂದು ಸಂದೇಶ. ಹೀಗೆ ಯಾರು ಆ ಶಾಸ್ತ್ರಗಳನ್ನು ಮನಸ್ಸಿನ ಮೂಲಕವಾಗಿ ಮನನ ಮಾಡ್ತಾರೆ, ಹಾಗೆ ಅದನ್ನು ಇನ್ನೊಬ್ಬರಿಗೆ ಪ್ರವಚನ ಮಾಡ್ತಾರೆ, ಅವರು ಈ ಥರದ ಎಲ್ಲ ಸುಖವನ್ನು ಕೂಡ ಪಡ್ಕೊಳ್ತಾರೆ ಅನ್ನುವಲ್ಲಿಗೆ ಈ 11ನೇ ಸರ್ಗದ 77ನೇ ಪದ್ಯ ಅದು ಶೇಷ ಮುನಿಗಳಿಗೆ ಶಾಸ್ತ್ರದ ಮಹತ್ವವನ್ನು ವರ್ಣನೆ ಮಾಡಿದ್ದು. ಶೇಷನ ಮಹತ್ವ ಏನು ಅಂತ ಆವತ್ತು ಮೊದಲನೇ ದಿವಸ ಹೇಳಿದ್ದೆ. ಶೇಷ ಅಂದರೆ ಆತ 4 ಪುರುಷರಲ್ಲಿ ಒಬ್ಬ. ಚತ್ವಾರ ಪುರುಷ ಇದೆ ಬಾಧ್ವ ಅಂದರೆ ವಾಯುದೇವ. ಆ ವಾಯುದೇವ 4 ಜನ ಪುರುಷರಿದ್ದಾರೆ ಅಂತ ಹೇಳ್ತಾನಂತೆ. ಛಂದಃ ಪುರುಷ, ಶರೀರ ಪುರುಷ, ವೇದ ಪುರುಷ, ಸಂವತ್ಸರ ಪುರುಷ. ಶರೀರ ಪುರುಷ ಅಂದರೆ ರುದ್ರ, ಛಂದಃ ಪುರುಷ ಅಂದರೆ ಶೇಷ, ಯಾಕಂದರೆ ಅದು ವರ್ಣಮಾಲೆಗೆಲ್ಲ ಆತ ಅಭಿಮಾನಿ. ವೇದ ಪುರುಷ, ವೇದಗಳಿಗೆಲ್ಲ ಅಭಿಮಾನಿ ಗರುಡ. ಸಂವತ್ಸರ ಅಭಿಮಾನಿ ಅಂದರೆ ಚತುರ್ಮುಖ. ಈ 4 ಜನ ಪುರುಷರಿದ್ದಾರೆ. ಅವರ ಅನುಗ್ರಹದಿಂದ ನಾವು ಈ ಅಧ್ಯಾತ್ಮದ ಸಾಧನೆಯನ್ನು ಮಾಡಿಕೊಳ್ಬೇಕು ಅಂತ ಐತರೇಯ ಉಪನಿಷತ್ತಿನಲ್ಲಿ ವಾಯುದೇವನ ಒಂದು ಹೇಳಿಕೆ ಇದೆ. ಹೀಗೆ ಆ ಶೇಷ ಇದನ್ನೆಲ್ಲ ವರ್ಣನೆ ಮಾಡ್ತಾನೆ ಅಂತಂದರೆ ಅವನು ಛಂದಃ ಪುರುಷ ಆದ್ದರಿಂದ ಇದನ್ನೆಲ್ಲ ವರ್ಣನೆ ಮಾಡ್ತಾನೆ ಅಂತ ಅದರ ಮಹತ್ವವನ್ನು ಈ ಮುಕ್ತಾಯ ಸಂದರ್ಭದಲ್ಲೂ ಕೂಡ ಮತ್ತೆ ಮನನ ಮಾಡಬೇಕು. ಅಲ್ಲಿಗೆ ಈ 11ನೇ ಸರ್ಗದ ಈ ಕೊನೆಯ ಶ್ಲೋಕ ಮತ್ತು 11ನೇ ಸರ್ಗವು ಕೂಡ ಮುಕ್ತಾಯ ಕಂಡಿದೆ.
इति श्रीमत्कविकुलतिलक त्रिविक्रमपण्डिताचार्य सुत नारायणपण्डिताचार्य विरचिते श्रीमध्वविजये महाकाव्ये आनन्दाङ्किते 11 सर्गः।